ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಪರಿಸರದ ಸಂರಕ್ಷಣೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ. ಹೌದು, ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಇದರ ಆಚರಣೆಯ ಗುರಿ ಉದ್ದೇಶಗಳು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ.ಕೋಟೆ ತಾಲೂಕಿನ ಇಟ್ನಾ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ CM ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಪರಿಸರ ದಿನದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಮಸ್ತ ಕೇಳುಗರಿಗೂ ಸಹ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮೇಡಮ್, ತಮಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಡಮ್, ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಮೇಡಮ್, ಈ ಪರಿಸರ ದಿನ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಪರಿಸರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ಹಾಗಿದ್ರೆ ಪರಿಸರ ಅಂದರೆ ಏನು ಮೇಡಮ್? ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು? ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತು ಮತ್ತು ಅಜೀವ ವಸ್ತುಗಳ ಸಮೂಹ. ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ, ಮಾನವರು, ಪರ್ವತಗಳು, ನದಿಗಳು ಇವೆಲ್ಲವೂ ಪರಿಸರದ ಅಂಗಗಳಾಗಿವೆ. ಜೀವಿಗಳು ಬದುಕಲು ಅಗತ್ಯವಾದ ಎಲ್ಲ ಸಹಜ ಅಂಶಗಳ ಒಟ್ಟು ರೂಪವೇ ಈ ಪರಿಸರ. ಭೂಮಿಯ ಮೇಲೆ ಪರಿಸರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಜೈವಿಕ ಸಿರಿಯು ಮಾನವ ಜನಾಂಗದ ಉಳಿವಿಗೆ ಅತೀ ಮುಖ್ಯ. ಪರಿಸರವಿಲ್ಲದೆ ಜೀವಿಗಳ ಅಸ್ತಿತ್ವವೇ ಸಾಧ್ಯವಿಲ್ಲ. ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಪರಿಸರದಿಂದಲೇ ದೊರೆಯುತ್ತವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಲಾಭಗಳೂ ಸಹ ಇವೆ. ಕಾಡುಗಳು ತಾಪಮಾನವನ್ನು ನಿಯಂತ್ರಿಸಿ ಮಳೆಪಾತಕ್ಕೆ ಸಹಾಯ ಮಾಡ್ತಾ ಹೋದರೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳಿಗೆ ಪರಿಸರವೇ ಆಶ್ರಯವಾಗಿದೆ. ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗ್ತಾ ಇದೆ. ಇಂಧನ, ಔಷಧಿ, ಆಹಾರ, ಮರದ ವಸ್ತುಗಳು, ಪ್ರಾಣವಾಯು, ಆಮ್ಲಜನಕ, ಪರಿಸರ ವ್ಯವಸ್ಥೆ ಉಳಿಯಲು ಪರಾಗಸ್ಪರ್ಶಕ ಸ್ತರಗಳು ಎಲ್ಲ ಈ ಪರಿಸರದಿಂದಲೇ ಸಿಗ್ತಾ ಇದೆ. ಇಷ್ಟೆಲ್ಲ ಮಹತ್ವಯುತವಾದ ಭೂಮಿಯ ಜೀವ ವೈವಿಧ್ಯವನ್ನು ಪಾಲಿಸಿ ಪೋಷಿಸುವ ನೈತಿಕ ಕಾರ್ಯ, ಅದನ್ನು ಸುಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವ ಮಹತ್ತರವಾದಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ನಮ್ಮ ಪರಿಸರದ ಬಗ್ಗೆ. ಹಾಗಿದ್ರೆ ಮೇಡಮ್, ಈ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆಯಲ್ಲ, ಈ ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಪರಿಸರ ದಿನಾಚರಣೆಯನ್ನು ಈ ಜೂನ್ 5ರಂದು ಆಚರಿಸ್ಕೊಂಡು ಬರಲಾಗ್ತಾ ಇದೆ ಮೇಡಮ್? ಇದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ. ಯಾವುದೇ ದಿನಾಚರಣೆಗಳ ವಿಶೇಷತೆ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದ್ರ ಮೇಲೆ ನಿಂತಿದೆ. ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ 1972ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್, ಮಾನವ ಪರಿಸರ ಸಮ್ಮೇಳನದಲ್ಲಿ ಪರಿಸರದ ಮಹತ್ವವನ್ನು ಮನಗಂಡಂತಹ ವಿಶ್ವ ರಾಷ್ಟ್ರಗಳು ಜೂನ್ 5ನೇ ತಾರೀಕನ್ನು ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. ಆದರೆ 2 ವರ್ಷಗಳ ಕಾಲ ಚರ್ಚೆ ನಡೆಸಿ 1974ರ ಜೂನ್ 5ರಂದು ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಅಮೆರಿಕದ ಸ್ಪೋಕನ್ ಎಂಬ ಊರಲ್ಲಿ ಆಚರಿಸಲಾಯಿತು. ಅದರ ಮೊದಲ ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಅಂದರೆ ಒಂದೇ ಭೂಮಿ. ಹೌದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ನಿರ್ದಿಷ್ಟ ಧ್ಯೇಯ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದರೆ ಈ ಥೀಮ್ನ ಹೇಗೆ ಕೊಡ್ತಾರೆ, ಯಾವ ದೇಶಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದು ಪರಿಸರ ದಿನದ ಅಧಿಕೃತ ಜಾಗತಿಕ ಥೀಮನ್ನು ಗೊತ್ತುಪಡಿಸುತ್ತೆ. ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು, ವಾರ್ಷಿಕವಾಗಿ 143ಕ್ಕೂ ಹೆಚ್ಚಿನ ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇದು ಈ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಆಗಿದೆ.
ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ, ಹಾಗೆಯೇ ಜೂನ್ 5ರಂದು ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿತ್ತು ಮೇಡಮ್ ಈ ಆಚರಣೆ? ಒಂದು ದಿನಾಚರಣೆ ಯಶಸ್ವಿ ಆಗಬೇಕು ಅಂದರೆ ಅದರದ್ದು ಉದ್ದೇಶ ತುಂಬ ಪ್ರಮುಖವಾಗಿರಬೇಕು. ಹೇಗೆ ಅದರ ಗುರಿ ಉದ್ದೇಶಗಳು ಅಂತ ನಾವು ತಿಳ್ಕೊಳ್ತಾ ಹೋದರೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದಾಗಿದೆ. ಅಂದರೆ ನಿಸರ್ಗದ ರಕ್ಷಣೆಗೆ ಸಕ್ರಿಯ ಕ್ರಮಗಳನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಗಿಡ ಮರಗಳನ್ನು ಬೆಳೆಸೋದು ಮತ್ತು ಅರಣ್ಯ ನಾಶವನ್ನು ತಡೆಯುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮಾಲಿನ್ಯ ನಿಯಂತ್ರಣ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಲ್ಲಿ ಪ್ರೇರೇಪಿಸುವಂಥದ್ದು ಕೂಡ ಸಹ ಇದೆ. ಇದ್ರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ನಾವು ಉತ್ತೇಜಿಸೋದು ಕೂಡ ಇದರದ್ದು ಉದ್ದೇಶ. ಇದ್ರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನಗಳನ್ನು ಆರಂಭಿಸೋದು ಮತ್ತು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಇದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳಾಗಿವೆ. ಹಾಗೆಯೇ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷ ಅಂದರೆ 2026ನೇ ಸಾಲಿನ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು, ಅದನ್ನು ವಿವರವಾಗಿ ತಿಳಿಸ್ಕೊಡಿ. ವಿಶ್ವಸಂಸ್ಥೆಯ ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ಈ ಪರಿಸರ ದಿನಕ್ಕೆ ಒಂದು ನಿರ್ದಿಷ್ಟವಾದ ಘೋಷವಾಕ್ಯವನ್ನು ನೀಡುತ್ತದೆ ಹಾಗೂ ಆಚರಿಸಲು ಕೆಲವೊಂದು ಹೋಸ್ಟ್ ದೇಶಗಳನ್ನು ಸಹ ಸೂಚಿಸುತ್ತೆ. ಪ್ರಸ್ತುತ ವರ್ಷದ ಅಂದರೆ 2026ರ ಈ ಪರಿಸರ ದಿನಾಚರಣೆಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯೋಣ, ಅದು ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಅಂದರೆ ಈ ದಿನದ ಜಾಗತಿಕ ಕಾರ್ಯಕ್ರಮವನ್ನು ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಆಯೋಜಿಸಲಾಗಿದೆ. ಸೊ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಬಂದು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಆ ಒಂದು ದೇಶಗಳು ಅದನ್ನ ಹೋಸ್ಟ್ ಆಗಿ ತಗೊಂಡು ಆ ಕಾರ್ಯಕ್ರಮವನ್ನು ಏನೇನು ಮಾಡಬೇಕು ಆ ವರ್ಷದಲ್ಲಿ ಅನ್ನೋದನ್ನ ತಿಳಿಸ್ತಾ ಹೋಗಿರುತ್ತೆ. ಈ ವರ್ಷ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಇದನ್ನ ಆಯೋಜನೆ ಮಾಡಿದೆ. ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆ ಅಂತದಾಗಿರ್ಬೋದು, ಪರಿಸರ ದಿನಾಚರಣೆ ದಿನ ಒಂದಷ್ಟು ಪರಿಸರನ ಸ್ವಚ್ಛತೆ ಮಾಡೋದಾಗಿರ್ಬೋದು, ಆ ದಿನ ಕೆಲವೊಂದು ಗಿಡಗಳನ್ನು ನೆಟ್ಬಿಟ್ಟು ಆಚರಣೆ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿರ್ತೀವಿ. ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆ ಸೂಕ್ತ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಪರಿಸರ ದಿನಾಚರಣೆ ಅನ್ನೋದು ಕೇವಲ ಜೂನ್ 5ನೇ ತಾರೀಕು ಅಷ್ಟೇ ಮೀಸಲಾಗಿರುತ್ತೆ. ವರ್ಷದ ಬೇರೆ ದಿನಗಳಲ್ಲೂ ಕೂಡ ನಾವು ಅದನ್ನು ಮಾಡ್ತಾ ಹೋಗ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬರುವಂಥ ಈ 5ನೇ ತಾರೀಕು ಆ ಒಂದು ದಿನದ ನೆನಪಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನು ನೆಡುವಂಥದ್ದು, ಪರಿಸರ ಜಾಗೃತಿ ಜಾಥಾ ಮತ್ತು ರ್ಯಾಲಿಗಳನ್ನು ನಡೆಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ, ಚಿತ್ರಕಲೆ ಮತ್ತು ಚರ್ಚಾ ಸ್ಪರ್ಧೆಗಳನ್ನು ಆಯೋಜಿಸುವುದು, ನಾಟಕ ಪ್ರದರ್ಶನ, ಮೈಮ್ ಶೋಗಳ ಮೂಲಕ ಪರಿಸರವನ್ನು ಉಳಿಸ್ಬೇಕು ಅಂತ ಈ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಶ್ರಮದಾನದ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮವನ್ನು ಈ ಶಾರ್ಟ್ ರೀಲ್ಸ್ ಮತ್ತು ಶಾರ್ಟ್ ಫಿಲಮ್ಸ್ಗಳ ಮೂಲಕ ಜನವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳೋದಾದರೆ, ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ 400 ಮಿಲಿಯನ್ ಟನ್ರಷ್ಟು ಹೊಸ ಪ್ಲಾಸ್ಟಿಕ್ಕನ್ನು ಒನ್ ಟೈಮ್ ಯೂಸ್ಗೋಸ್ಕರ ನಾವು ಅದನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಏಕಬಳಕೆ ಪ್ಲಾಸ್ಟಿಕ್. ಹೌದು. ಆದರೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಅದನ್ನು ಮತ್ತೆ ಮರುಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಆಗುವಂತಹ ಹಾನಿಗಳೇನೇನು ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನು ಕೆಲವ್ರಿಗೆ ಈಗ ಬೆಂಗಳೂರಂತ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಮರ ಗಿಡಗಳನ್ನು ನೆಡಲು ಜಾಗ ಇರೋದಿಲ್ಲ. ಅವ್ರುಗಳು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ನಾವು ಉಡುಗೊರೆಗಳನ್ನು ಕೊಡೋದಕ್ಕೋಸ್ಕರ ನಾವು ಈ ಗಿಡಗಳನ್ನು ಉಡುಗೊರೆಯಾಗಿ ಕೊಡುವಂತಹ ಹೊಸ ಕ್ರಮಗಳನ್ನು ಸಹ ಇದು ಮಾಡ್ಬೋದು. ಉದಾಹರಣೆಗೆ ನಮ್ಮ ಅಣ್ಣನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಈ ಹೂವಿನ ಗಿಡಗಳನ್ನ ಅಥವಾ ಔಷಧೀಯ ಸಸ್ಯಗಳನ್ನು ನಾವು ಉಡುಗೊರೆಯಾಗಿ ಪಡೆದಿದ್ದು ಒಂದು ನಿದರ್ಶನ ನಿಮಗೆ ತಿಳಿಸ್ಬೋದು. ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು. ಹೇಗೆ ಅಂದರೆ, ಹುಟ್ಟಿದ ಹಬ್ಬದ ನೆನಪಿಗಾಗಿ ಆ ಹೆಸರಿನಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಗೆ ಅನುಗುಣವಾಗಿಯೂ ಸಹ ಗಿಡಗಳನ್ನು ನಡೆಸುವಂತಹದ್ದು ಒಂದು ಉತ್ಸಾಹವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಆಗಿದೆ.
ಹಾಗಾದರೆ ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿಯನ್ನು ಅರಿತುಕೊಳ್ಳಲು ಈ ದಿನ ನೆರವಾಗುತ್ತೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಗಂಡಾಂತರಗಳ ಬಗ್ಗೆ ಎಚ್ಚೆತ್ತುಕೊಳ್ಳಲು ಮತ್ತು ಪ್ರಕೃತಿಯನ್ನು ಗೌರವಿಸಲು ಇದು ಪ್ರೇರೇಪಿಸುತ್ತದೆ. ಮಾನವನ ಆರೋಗ್ಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಮುಂದಿನ ಪೀಳಿಗೆಗೆ ಭದ್ರತೆಯನ್ನು ಕೊಡುವಂಥದ್ದು ಮತ್ತು ಇದರ ಎಲ್ಲದರ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಕೂಡ ಆಗಿದೆ ಈ ಪರಿಸರ ದಿನಾಚರಣೆ. ಹಾಗೆಯೇ ಮೇಡಮ್, ಈ ಪರಿಸರದ ಸಂರಕ್ಷಣೆ ಬಗ್ಗೆ ಮತ್ತು ಪರಿಸರದ ಕುರಿತು ಜನರಲ್ಲಿ ಒಂದಷ್ಟು ಅರಿವು ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಕಾನೂನುಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಾವು ಗಮನಿಸ್ತೀವಿ ಮೇಡಮ್. ಆ ನಿಟ್ಟಿನಲ್ಲಿ ಈ ದಿನ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಇರುವಂತಹ ಕಾನೂನುಗಳಿಗಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್. ಹೌದು, ಭಾರತದಲ್ಲಿ ಪರಿಸರ ರಕ್ಷಣೆಗಾಗಿ ಜಾರಿಯಲ್ಲಿರುವಂತಹ ಪ್ರಮುಖ ಕಾನೂನುಗಳು ಹೀಗಿವೆ. 1986ರ ಪರಿಸರ ಸಂರಕ್ಷಣೆ ಕಾಯ್ದೆ, 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹಾಗೂ 1974ರ ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, 1981ರ ವಾಯುಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಮತ್ತು 1980ರ ಅರಣ್ಯ ಸಂರಕ್ಷಣೆ ಕಾಯ್ದೆ, 2002ರ ಜೈವಿಕ ವೈವಿಧ್ಯತೆಯ ಅಧಿನಿಯಮ. ಇದೆಲ್ಲದರ ಜೊತೆಗೆ ಒಂದು ವಿಶೇಷ ನ್ಯಾಯಮಂಡಳಿಯನ್ನು ಕೂಡ ಸ್ಥಾಪಿಸಿದೆ. ಅದ್ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಿಸಿದ ವಿವಾದಗಳಾಗಿರಬಹುದು, ನಷ್ಟ ಪರಿಹಾರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2010ರಲ್ಲಿ ಈ ವಿಶೇಷ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಮತ್ತೆ ಈ ಎಲ್ಲ ಮೇಲ್ಕಂಡ ಕಾನೂನುಗಳ ಉಲ್ಲಂಘನೆಯಾದರೆ ದಂಡನೆ ಮತ್ತು ಜೈಲು ಶಿಕ್ಷೆಗೆ ಅರ್ಹವಾಗಿರ್ತಾರೆ. ಇದಿಷ್ಟು ಕೂಡ ಕಾಯ್ದೆ ಮತ್ತು ನಿಯಮಾವಳಿಗಳು. ಹಾಗೆಯೇ ಮೇಡಮ್, ಸರ್ಕಾರ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಈ ಪರಿಸರ ಸಂರಕ್ಷಣೆ ಕುರಿತು ಎಷ್ಟೆಲ್ಲ ಕಾನೂನುಗಳು, ಕಾಯ್ದೆಗಳು ಮಾಡಿದ್ರು, ಆದರೆ ಆ ಕಾನೂನುಗಳ ಬಗ್ಗೆ ಅವರು ಭಯವನ್ನು ಪಡೆದೆ ಪರಿಸರ ನಮ್ಮದು, ನಾವು ಪರಿಸರವನ್ನು ಉಳಿಸಿದ್ರೆ ಅದು ನಮ್ಮ ಭವಿಷ್ಯಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಅನ್ನೋದು ಮನಸ್ಸಲ್ಲಿದ್ದರೆ ಸಮುದಾಯದವರು ಯಾವುದೇ ಕಾನೂನಿಗೆ ಭಯಪಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯ ಯಾವ ರೀತಿಯಾದಂಥ ಸೂಕ್ತ ಪಾತ್ರವನ್ನು ವಹಿಸಬೇಕಾಗಿದೆ ಮೇಡಮ್? ಹೌದು, ಖಂಡಿತವಾಗಿ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಮುದಾಯವು ಒಗ್ಗೂಡಿ ತಮ್ಮ ಹಳ್ಳಿ ಅಥವಾ ನಗರಗಳಲ್ಲಿ ಗಿಡ ಮರಗಳನ್ನು ನೆಡೋದು, ಕೆರೆ ಕುಂಟೆಗಳ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವುದು ಮತ್ತು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ ನಾನಾದರೂ ತಿಳಿಸ್ತೀನಿ. ಇದ್ರ ಜೊತೆಗೆ ಗಿಡಮರಗಳನ್ನು ಬೆಳೆಸುವುದರ ಮೂಲಕ ವಾಯು ಮಾಲಿನ್ಯ ಕಡಿಮೆಯಾಗಿ ಉತ್ತಮ ಮಳೆಯಾಗುತ್ತೆ ಮತ್ತೆ ಮಳೆ ಆಗಲು ನೆರವಾಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ತಿಳಿಸ್ಬೇಕು. ಕಸವನ್ನ ಸರಿಯಾಗಿ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂಥದ್ದು, ನೀರನ್ನ ಪೋಲ್ ಮಾಡದೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು ಹಾಗೂ ಸೌರಶಕ್ತಿ ಮತ್ತು ಪವನಶಕ್ತಿ ಮುಂತಾದ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸೋದ್ರಿಂದ ಈ ಪೆಟ್ರೋಲ್, ಡೀಸೆಲ್ ಅದಕ್ಕಿರುವಂತಹ ಕೆಲವೊಂದು ಪ್ರೆಷರ್ನ ನಾವು ಕಡಿಮೆ ಮಾಡ್ಬೋದು. ವಸ್ತುಗಳನ್ನ ಅನಗತ್ಯವಾಗಿ ಬಿಸಾಡದೆ ಮರುಬಳಕೆ ಮತ್ತು ಮಿತ ಬಳಕೆ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಕರಿತೀವಿ, ಇದನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರೂ ಸಹ ಈ ಪರಿಸರ ಉಳಿಸುವಲ್ಲಿ ಭಾಗಿಯಾಗ್ಬೋದು ಅಂತ ತಿಳಿಸ್ತೀನಿ ನಾನು. ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ರಿ ಮೇಡಮ್, ಪರಿಸರ ಅಂತ ಬಂದಂಥ ಸಂದರ್ಭದಲ್ಲಿ ಕಾಡು ಬರುತ್ತೆ, ಕಾಡಲ್ಲಿರುವಂಥ ವನ್ಯಜೀವಿಗಳು ಬರ್ತವೆ, ಹಾಗೆಯೇ ನಮ್ಮ ಗ್ರಾಮ ಬರುತ್ತೆ, ಹಳ್ಳಿ ಬರುತ್ತೆ. ಇದೆಲ್ಲ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಕೇವಲ ಪರಿಸರದ ಸಂರಕ್ಷಣೆಯಲ್ಲಿ ಸರ್ಕಾರ ಪಾತ್ರ ವಹಿಸೋ ಜೊತೆಗೆ ಸಮುದಾಯದ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ವನಸಿರಿ ನಾಡು ಅಂದರೆ ಎಚ್.ಡಿ. ಸರಗೂರು ಅರಣ್ಯಕ್ಕೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ, ವನ್ಯಜೀವಿಗಳನ್ನು ಹೆಚ್ಚಾಗಿ ಹೊಂದಿದೆ, ಭಾಳಷ್ಟು ವನ್ಯ ಸಂಪತ್ತನ್ನು ಹೊಂದಿದೆ ಮೇಡಮ್. ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಗಮನಿಸಿದ್ವಿ. ಈ ನಿಟ್ಟಿನಲ್ಲಿ ಅರಣ್ಯ ಹಾಗೂ ವನ್ಯಜೀವಿಗಳಿಂದ ದೂರ ಇದ್ದು ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಸಾರ್ವಜನಿಕರಿಗೆ ಇದರ ಕುರಿತು ಯಾವ ರೀತಿಯಾದಂಥ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್? ಮೊದಲಿಗೆ ನಾನು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವಿದ್ದೀವಿ, ಅವರ
ಜಾಗಗಳಲ್ಲಿ ನಾವೆಲ್ಲ ಇದ್ದೀವಿ. ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನೋಂತಹ ಒಂದು ಮಾತನ್ನ ಹೇಳ್ತೀನಿ. ನಮ್ಮನ್ನು ಪೊರೆಯುತ್ತಿರುವ ನೆಲ, ಜಲ ಸೇರಿದಂತೆ ನಿಸರ್ಗದ ನಡುವೆ ಸ್ವಚ್ಛಂದದ ಬದುಕು ನಮ್ಮದಾಗಬೇಕಿದ್ದರೆ ಅದೆಲ್ಲವನ್ನ ನಾವು ಆರೋಗ್ಯಕರವಾಗಿ ಕಾಪಾಡಬೇಕು. ಪರಿಸರದ ಮೇಲಿನ ದೌರ್ಜನ್ಯ ಮತ್ತು ಆ ಸ್ಥಾನಗಳ ಹಸ್ತಕ್ಷೇಪವನ್ನು ಮೊದಲು ನಿಲ್ಲಿಸಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಈ ಸುಂದರವಾದ ಭೂಮಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಸೇರಿದೆ. ಭೂಮಿ ಯಾವುದೂ ಸಹ ವಾದಿಸೋದಿಲ್ಲ ನಮ್ಮ ಜೊತೆ, ಅದು ಮಾತುಕತೆನೂ ಕೂಡ ನಡೆಸೋದಿಲ್ಲ, ಅದು ಕೇವಲ ಸೂಚನೆಗಳನ್ನಷ್ಟೇ ಕಳುಹಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಏರುತ್ತಿರುವಂತಹ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಉಷ್ಣ ಅಲೆಗಳು, ಕರಗುತ್ತಿರುವ ಹಿಮನದಿಗಳು ಮತ್ತು ನಾವು ಏನು ಗ್ಲೋಬಲ್ ವಾರ್ಮಿಂಗಿನ ಸಹಜ ಸ್ಥಿತಿಗಿಂತ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟಕ್ಕಿಂತ ಹೆಚ್ಚು ತನ್ನ ಮಿತಿಯನ್ನ ದಾಟ್ತಾ ಇದೆ. ಅಂಡ್ ಇದ್ರ ಬಗ್ಗೆ ನಮಗೆ ದಶಕಗಳ ಹಿಂದೆಯೇ ವಿಶ್ವವು ಈ ಹವಾಮಾನ ಬದಲಾವಣೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿವೆ. ಅದಾದ್ರೂ ನಾವು ಗಮನ ಹರಿಸಿಲ್ಲ. ಇನ್ನಾದ್ರೂ ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದ್ರೆ ನಾನು ಸಮಸ್ತ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಬನ್ನಿ ಹಿಂದೆ ಒಂದು ಸಸಿ ನೆಡೋಣ. ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯ ಆದಷ್ಟು ತಗ್ಗಿಸೋಣ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ಈ ಪರಿಸರದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಸೊ ಸ್ವಚ್ಛ, ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಮೇಡಮ್, ಹಾಗೇನೆ ಈಗ ಯಾವುದೇ ಒಂದು ವಿಷಯದ ಕುರಿತು, ಯಾವುದೇ ಒಂದು ವಸ್ತುವಿನ ಕುರಿತು ಜಾಗೃತಿಯನ್ನು ಮೂಡಿಸಿ ಅದನ್ನು ಉಳಿಸೋ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ನಾವು ಮೂಲದಿಂದ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಗಮನಿಸ್ತಂದರೆ ತಾವು ಕೂಡ ಒಬ್ಬ ಶಿಕ್ಷಕಿಯಾಗಿ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಜ್ಞಾನವನ್ನು ತುಂಬ್ತಾ ಇದ್ದೀರಾ, ಒಂದಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ, ಪರಿಸರಕ್ಕೆ ಸಂಬಂಧಪಟ್ಟಂಥ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಮೇಡಮ್. ಈ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ತಾಯಿಯಾಗಿ ಆಗಿರ್ಬೋದು, ಮಕ್ಕಳಲ್ಲಿ ಈ ಪರಿಸರದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿ, ಜಾಗೃತಿಯನ್ನು ಮೂಡಿಸಿ, ಮುಂದೆ ಅವರು ಒಬ್ಬ ಒಳ್ಳೆಯ ನಾಗರಿಕನಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅವರ ಪಾತ್ರ ಹೇಗಿರುತ್ತೆ? ಹೌದು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಟೀಚರ್ಸ್ ಮತ್ತೆ ಪೋಷಕರು ಇಬ್ಬರಿಗೂ ಕೂಡ ಸಮನಾಗಿರುವಂತಹ ಜವಾಬ್ದಾರಿ ಇದೆ. ಆಸ್ ಎ ಟೀಚರ್ ಆಗಿ ನಾನು ಹೇಳೋದಾದ್ರೆ, ನಮ್ಮ ಶಾಲೆಯಲ್ಲಿ ನಮ್ಮದೇ ಆದಂಥ ಒಂದು ಶಾಲಾ ಕೈತೋಟವನ್ನು ನಿರ್ಮಿಸುವಂಥದ್ದು ಮತ್ತು ಆ ಶಾಲಾ ಕೈತೋಟಕ್ಕೆ ಮಕ್ಕಳನ್ನ ತೊಡಗಿಸ್ಕೋಬೇಕು. ಈ ಒಂದು ಗಿಡಗಳನ್ನು ಹಾಕೋಣ, ಅಥವಾ ಪರಿಸರ ದಿನಾಚರಣೆ ಸಂಬಂಧವಾಗಿ ನಾವು ಸೀಡ್ ಬಾಲ್ ತಯಾರಿ ಮಾಡಿಬಿಟ್ಟು ಅದನ್ನು ದೂರದ ಕಾಡುಗಳಿಗೆ ಕಳಿಸುವಂಥದ್ದು. ಯಾಕೆಂದರೆ ಇದೆಲ್ಲ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಪಾತಿಗಳನ್ನು ಮಾಡಿ ಆ ಒಂದು ಗಿಡಗಳಿಗೆ ಹೇಗೆ ನೀರುಣಿಸ್ಬೇಕು. ಮತ್ತು ಇನ್ನೂ ಒಂದು ಚಟುವಟಿಕೆ ಹೇಳೋದಾದರೆ, ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಸಹ ಬೆಳೆದಿದ್ವಿ. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಈ ಥರದ್ದು. ಮಕ್ಕಳಿಗೆ ಯಾವ ಲೆವೆಲ್ಗೆ ಅದ್ರದ್ ಬಗ್ಗೆ ಅರಿವು ಮೂಡಿತು ಅಂದರೆ, ತಾವೇ ಪ್ರತಿದಿನಾನು ಬಂದು ನೀರು ಹಾಕುವಂಥದ್ದು, ಕಳೆಗಳನ್ನ ಕೀಳೋವಂಥದ್ದು, ಆ ಗುಂಪು ಕೆಲಸಗಳಂತ ಏನಿತ್ತು ಆ ಗುಂಪು ಕೆಲಸಗಳಲ್ಲಿ ಅಲಾಟ್ ಮಾಡಿದಂತಹ ಮಕ್ಕಳುಗಳು ಬಂದು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮತ್ತೆ ಅದೆಲ್ಲ ಆಗಿ ಬೆಳೆದು ನಿಂತಾಗ ಆ ಒಂದು ಹೆಸರು, ಆ ಸೊಪ್ಪುಗಳ ಹೆಸರುಗಳ ಜೊತೆಗೆ ನಾನು ಅವುಗಳ ಬೊಟಾನಿಕಲ್ ನೇಮ್ಸ್ನು ಸಹ ಹೇಳಿದ್ದೆ. ಅದನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ವಲ್ಪ ತಡವರಿಕೆ ಆದ್ರೂ ಅದನ್ನು ಕಲಿತು ಬಂದು ಆ ಹೆಸರುಗಳನ್ನ ಹೇಳ್ತಾ ಇದ್ರು ಮಕ್ಕಳು. ಸೊ ಈ ರೀತಿನೂ ಕೂಡ ನಾವು ಮಕ್ಕಳಲ್ಲಿ ಆ ಇಂಟ್ರೆಸ್ಟನ್ನು ಬೆಳೆಸ್ತಾ ಹೋಗ್ಬೋದು. ಇನ್ನು ಮನೆಗಳು ಅಂತ ಕೇಳ್ತಾ ಹೋದರೆ, ಮನೆಗಳಲ್ಲೂ ಅಷ್ಟೇ ಈಗ ಮುಂಚೆ ಅಷ್ಟು ನಮಗೆ ಮನೆ ಮುಂದೆ ಜಾಗ ಇರೋದಿಲ್ಲ ಗಿಡಗಳನ್ನು ಹಾಕೋದಕ್ಕೆ. ಪಾಟ್ಗಳನ್ನ ಇದು ಮಾಡಿಕೊಂಡು ಪಾಟ್ಗಳನ್ನ ಹಾಕುವಂಥದ್ದು. ಇನ್ನು ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡಬಹುದು. ಇಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾನು ಯಾವ್ಯಾವುದು ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ನನ್ನ ಮಗಳನ್ನ ನಾನು ಕೇಳ್ತಾ ಇದ್ದೆ. ಅವಳಿಗೆ ಯಾವುದು ನೋಡೋದಕ್ಕೆ ಶೋ ಪ್ಲಾಂಟ್ಸ್ ಇಷ್ಟ ಆಗುತ್ತಾ ಆ ಥರದ್ದು. ಸೊ ಆಕೆನೂ ಕೂಡ ಅದದ್ದು ಎಷ್ಟೊಂದು ಸೆಲೆಕ್ಟ್ ಮಾಡಿ ಈಗ ರೋಸ್ಮೆರಿ ಅಥವಾ ಶೋ ಪ್ಲಾಂಟ್ಸು, ಸ್ನೇಕ್ ಪ್ಲಾಂಟು, ಈ ಪ್ಲಾಂಟ್ ಇದಕ್ಕೆ ಒಳ್ಳೇದು, ಈ ಒಂದು ಗಿಡ ಇದಕ್ಕೆ ಒಳ್ಳೇದು ಅಂತ ಆಕೆಗೆ ಬಂದಿದೆ. ಸೊ ಈ ಥರ ದಿನ ಮಾಡ್ತಾ ಮಾಡ್ತಾ ಅಥವಾ ವರ್ಷಕ್ಕೆ ಒಮ್ಮೆ ಅವಳ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ನೊಂದು ಯಾವ್ದಾರ ದಿನ, ವಿಶೇಷವಾದ ದಿನಗಳಿಗೆ ಈ ರೀತಿ ಒಂದು ಗಿಡಗಳ ಮಾಹಿತಿ ಕೊಡೋದ್ರ ಮೂಲಕನೂ ಕೂಡ ನಾವು ಈ ಪರಿಸರದ ಮೇಲೆ ಒಂದು ಕಾಳಜಿಯನ್ನು ನಿಜವಾಗ್ಲೂ ಅವ್ರಿಗೆ ತರೋದ್ರಲ್ಲಿ ಟೀಚರ್ಸು ಮತ್ತು ಪೋಷಕರು ಇಬ್ಬರೂ ಸಮನಾಗಿ ಒಂದು ಜವಾಬ್ದಾರಿಯನ್ನು ತಗೋಬೇಕು ಅಂತ ಕೇಳ್ಕೊತೀನಿ ನಾನು. ಮೇಡಮ್, ಹಾಗೆಯೇ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಭಾಳಷ್ಟು ಸಮುದಾಯದ ಜನರಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು, ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬಳಕೆ ಅನ್ನೋದು
ಕಂಡು ಬರ್ತಾ ಇದೆ ಮೇಡಮ್. ಪ್ಲಾಸ್ಟಿಕ್ ಅನ್ನುವಂಥದ್ದು ಕೊಳೆಯದಿರೋಂಥ ವಸ್ತು. ಸಾವಿರಾರು ವರ್ಷಗಳದು ಭೂಮಿ ಮೇಲೆ ಇದ್ರೂ ಅದು ಕೊಳೆಯೋದಿಲ್ಲ. ಅದನ್ನು ಪ್ರಾಣಿಗಳು ತಿಂದು ಅವುಗಳಿಗೂ ಕೂಡ ಅದು ಆರೋಗ್ಯ ಸಮಸ್ಯೆಯನ್ನು ಉಂಟಾಗ್ಬೋದು. ಅದನ್ನು ಸುಟ್ಟರೆ ಅದು ಕೂಡ ಪರಿಸರದ ಮೇಲೆ ಹಾನಿಯನ್ನು ಮಾಡೋಂಥದ್ದು, ವಾಯು ಮಾಲಿನ್ಯ ಉಂಟು ಮಾಡೋಂಥದ್ದು, ಇದನ್ನು ನಾವು ಗಮನಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ವಸ್ತುಗಳಾದಂತಹ ಪೇಪರ್ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆ ಬ್ಯಾಗನ್ನು ಬಳಸೋ ಮುಖಾಂತರ ಈ ಒಂದು ಪ್ಲಾಸ್ಟಿಕ್ ನಿಯಂತ್ರಣವನ್ನು ಮಾಡೋ ನಿಟ್ಟಲ್ಲಿ ಮನೆ ಮಟ್ಟದಿಂದ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮೇಡಮ್? ನಾವು ಎಲ್ಲೇ ಹೋಗೋದಾದ್ರೂ ಮೊದಲು ನಾವು ಒಂದು ಕೈ ಚೀಲ ತೆಗೆದುಕೊಂಡು ಹೋಗೋ ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಒಂದು ಮೊಬೈಲ್ನೇ ನಾವು ಕ್ಯಾರಿ ಮಾಡ್ತೀವಿ ಅಂತ ಅಂದರೆ ಒಂದು ಕ್ಯಾರಿ ಬ್ಯಾಗ್ನ ತೊಗೊಂಡೋಗೋಕ್ಕಾಗಲ್ವ ನಮಗೆ? ಡೆಫಿನೆಟ್ ಆಗಿ ಆಗುತ್ತೆ. ಬಟ್ ಅಲ್ಲಿ ಹೋಗಿ ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಬೇಡ, ಬಳಕೆ ಬೇಡ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ ಅಂತ ಹೇಳ್ತೀವೋ ಅವನು ಕೂಡ ಅದನ್ನು ಕೊಡೋದನ್ನು ತಪ್ಪಿಸ್ತಾ ಹೋಗ್ತಾನೆ. ಅಲ್ಲಿಂದ ಇದು ಮಾಡ್ಬೋದು. ಮತ್ತು ಅದು ಒನ್ ಟೈಮ್ ಪ್ಲಾಸ್ಟಿಕ್ಕು. ನಾವು ಒಂದ್ಸರಿ ತೊಗೊಂಡು ಬಂದ್ವಿ ಅಂದರೆ ಅದು ಮತ್ತೆ ಉಪಯೋಗಿಸೋದಕ್ಕಾಗೋದಿಲ್ಲ. ಆದರೂ ಕೂಡ ಮನೇಲಿರೋ ಅಂಥ ಹಿರಿಯರು ಇದು ಇನ್ನೊಮ್ಮೆ ಬೇಕಾಗುತ್ತೆ ಅಂತ ಅದನ್ನು ಮಡ್ಚಿ ಎತ್ತಿಡೋ ಅಂಥದ್ದು. ಇದರಿಂದ ವಿಷಕಾರಿಕ ವಸ್ತುಗಳು ಕೂಡ ಬಿಡುಗಡೆ ಆಗ್ತಾ ಇರುತ್ತೆ. ಮತ್ತು ನಾವು ಈ ರಸ್ತೆ ಬದಿಯಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ನೋಡ್ತೀವಿ, ಒಂದು ಪ್ಲೇಟ್ಗೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಬಿಸಿ ಆಹಾರಗಳನ್ನು ದಯವಿಟ್ಟು ಇದನ್ನು ತಗ್ಗಿಸ್ಬೇಕು. ನಾವೇ ಕೇಳಿ ಇದು ಮಾಡೋ ಅಂಥದ್ದು. ಅಂದರೆ ಆ ಪ್ಲಾಸ್ಟಿಕ್ ಮೇಲಿರುವಂಥ ಆಹಾರಗಳನ್ನು ದಯವಿಟ್ಟು ತಗ್ಗಿಸ್ಬೇಕು ನಾವು. ಇನ್ನು ಇತ್ತೀಚಿನ ಮದುವೆ ಸಮಾರಂಭಗಳಲ್ಲಿ ನಾವು ನೋಡ್ತೀವಿ, 1/2 ಲೀಟರ್ದು ಒಂದು ವಾಟರ್ ಕ್ಯಾನ್ಗಳನ್ನು ಕೊಡ್ತಾ ಇರೋದು. ಹೌದು. ಈ ವಾಟರ್ ಕ್ಯಾನ್ಗಳನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಇದನ್ನು ಪೇಪರ್ ಯುಕ್ತವಾದಂಥದ್ದು ಅಥವಾ ಈಗ ಒಂದು ಬ್ಯಾಂಬೂ ಇಂದ ಮಾಡಿರೋ ಅಂಥದ್ದು ಕೂಡ ಬರ್ತಾ ಇದೆ, ಪೇಪರ್ ಲೋಟಗಳು. ಅದನ್ನು ಬಳಸೋದ್ರ ಮುಖಾಂತರನೂ ಕೂಡ ನಾವು ತಗ್ಗಿಸ್ಬೋದು ಅಂತ ಹೇಳ್ತೀವಿ. ಮತ್ತು ಮಕ್ಕಳುಗಳಿಗೆ ಸ್ಕೂಲ್ಗಳಿಗೆ ಕಳಿಸೋ ಅಂತಹ ವಾಟರ್ ಕ್ಯಾನ್ಗಳು ತುಂಬ ಕಳಪೆ ಮಟ್ಟದ ಪ್ಲಾಸ್ಟಿಕ್ಕಿಂದ ಆಗಿದೆ. ಸಿಪ್ಪರ್ ಆ ಥರ ಎಲ್ಲ ಬರ್ತಾ ಇರೋದು. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳು ಅಥವಾ ಕಾಪರ್ ಬಾಟಲ್ಗಳಲ್ಲಿ ಕಳಿಸ್ಕೊಡಿ ಅಂತ ನಾನಾದರೂ ತಿಳಿಸ್ತೀನಿ. ಹಾಗೆಯೇ ಮೇಡಮ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಬಹಳಷ್ಟು ಕಸ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮೇಡಮ್. ಮನೆ ಹಂತದಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಆ ಸ್ಥಳೀಯ ಆಡಳಿತ ಸರ್ಕಾರದಿಂದ ಬರುತ್ತಾ ವಾಹನಕ್ಕೆ ನಾವು ಕಸವನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಮನೆ ಹಂತದಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡಿ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಿದ್ರೆ ಸಮುದಾಯದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು ಆಗಿರ್ಬೋದು, ಆ ಕಸದಿಂದ ಹರಡುವಂಥ ರೋಗಗಳ ರುಜಿನಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೆಗಳಲ್ಲಿರುವಂತಹ ಕಸಗಳನ್ನು ನಿಜವಾಗ್ಲೂ ಅದನ್ನು ನೀಟಾಗಿ ವಿಂಗಡಿಸ್ಬೇಕು. ನಮಗೆ ಗೊತ್ತಾಗುತ್ತೆ ಇದು ಯಾವುದು ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಅಥವಾ ವೇಸ್ಟಸ್ ಅಂತ ಕರಿತೀವಿ. ಅದನ್ನು ಕರೆಕ್ಟಾಗಿ ನಾವು ವಿಂಗಡಣೆ ಮಾಡಬೇಕು. ಮತ್ತು ವಿಂಗಡಣೆ ಮಾಡಿದ ಅಷ್ಟೇ ಅಲ್ಲದೆ ಅದನ್ನು ಕೊಡಬೇಕಾದ್ರೂ ಸಹ ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅವ್ರಿಗೆ ಕೊಡಬೇಕು. ಬರೀ ನಮ್ಮ ಮನೆ ಕಸಗಳನ್ನು ನಾವು ವಿಂಗಡಿಸೋದ್ರಲ್ಲೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಾವು ಮಾಡೋದಾದರೆ ಪಾಪ ಅವರು ಇಡೀ ಒಂದು ಏರಿಯಾದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗುವಂಥವ್ರು, ಅವ್ರಿಗೂ ಕೂಡ ಅಷ್ಟೇ ಇದಾಗ್ತಾ ಇರುತ್ತೆ. ಮತ್ತೆ ಬಂದಾಗ ಅವ್ರಿಗೆ ಪ್ಲಾಸ್ಟಿಕ್ ಕಸ ಇದು ಅಥವಾ ಇದು ಹಸಿ ಕಸ, ಈ ಹಸಿ ಕಸಗಳಂತ ಬಂದಾಗ ಒಂದು ಉದಾಹರಣೆಗಳು ಹೇಳ್ತಾ ಹೋದ್ರೆ ತರಕಾರಿ ಸಿಪ್ಪೆಗಳು ಅಥವಾ ಸೌತೆಕಾಯಿ ಪೀಲ್ ಮಾಡಿರೋದು, ಈ ಥರದ್ದು ಅಥವಾ ಸೊಪ್ಪು ಬಿಡಿಸಿರೋ ಅಂಥದ್ದು, ಇದನ್ನೆಲ್ಲ ಒಂದು ಹಸಿ ಕಸ ಅಂತ ನೀವು ಇದು ಮಾಡಿದ್ರೆ. ಈ ಒಣ ಕಸಕ್ಕೆ ಅಂತ ಬಂದಾಗ ಮನೇಲಿ ಕಸ ಗುಡಿಸಿರೋ ಅಂಥದ್ದು ಅಥವಾ ಯೂಸ್ಡ್ ಪ್ಯಾಡ್ಸ್ಗಳು, ಇವನ್ನೆಲ್ಲ ನಾವು ಒಣ ಕಸ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಅದನ್ನು ವಿಲೇವಾರಿ ಮಾಡೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಫಸ್ಟ್ ನಾವು ಇದನ್ನು ಮಾಡಲೇಬೇಕು. ಮತ್ತು ಮನೆಯಲ್ಲೇ 2 ಡಿಫ್ರೆಂಟ್ ಆಗಿರುವಂಥ ಡಸ್ಟ್ಬಿನ್ಗಳನ್ನ ಇಟ್ಟು ಆ ಮಗುಗೆ ಈ ಕಸನ ಇದಕ್ಕೆ ಹಾಕಬೇಕು ಅಂತ ಮನೇಲಿರೋರ್ಗೂ ಹೇಳಿ ಮತ್ತು ನಾವು ಕೂಡ ಅದನ್ನು ಪಾಲಿಸ್ತಾ ಹೋದರೆ ನಾವು ಒಬ್ಬರು ಮನೆ ಕೊಡೋದ್ರಿಂದ ಇಡೀ ಸಮುದಾಯದವರು ಕೊಡೋದ್ರಿಂದ ಸೊ ಇಡೀ ಏರಿಯಾನೂ ಕೂಡ ಕ್ಲೀನಾಗಿ ಇರುತ್ತೆ ಅಂತ ತಿಳಿಸ್ತೀನಿ. ಅಂದರೆ ಸಮುದಾಯದಲ್ಲಿ ಆ ಬದಲಾವಣೆಗಳು ಬೇಕಾಗಿದೆ. ಆ ಬದಲಾವಣೆ ಮೊದಲಿಗೆ ನಮ್ಮ ಮನೆಯಿಂದ ನಾವು ಶುರು ಮಾಡಿದರೆ ನಮ್ಮನ್ನು ನೋಡಿದಂಥ ಸಮುದಾಯ ತನ್ನಂತಾನೇ ಒಂದೊಂದಾಗಿ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ನಾಂದಿಯನ್ನು ಆಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಹೌದು. ಫಸ್ಟ್ ನಮ್ಮ ಮನೆಯಿಂದನೇ ನಾವು ಶುರು ಮಾಡ್ಕೋಬೇಕು. ನಾವು ಮೊದಲು ನಾವೊಂದು ಸಸಿ ನೆಡೋಣ, ಆಮೇಲೆ ಪಕ್ಕದ ಮನೆಯವ್ರಿಗೆ ಹೇಳೋಣ. ನಾವು ಕಸ ನೀಟಾಗಿ ನಿರ್ವಹಣೆ ಮಾಡೋಣ, ಆಮೇಲೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ ಅಂತ ತಿಳಿಸ್ತೀನಿ. ಭಾಳ ಸಂತೋಷ ಮೇಡಮ್. ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನದ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ, ಅದರಲ್ಲೂ ಮಕ್ಕಳಿಗೆ ಈ ವಿಶ್ವ ಪರಿಸರ ದಿನದ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು
ಹಿಂದೆ ಒಂದು ಗಿಡವನ್ನು, ಒಂದು ಸಸಿಯನ್ನು ನೆಡೋಣ, ಬರೀ ನೆಡೋದಷ್ಟೇ ಅಲ್ಲ, ಅದನ್ನು ಸಂಪೂರ್ಣವಾಗಿ ಬೆಳೆಸೋವಂತಹ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸರ್ಗೂರಿನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ಪರಿಸರ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮಗೆ ತುಂಬು ಹೃದಯದಂತಹ ಧನ್ಯವಾದಗಳನ್ನು ನಿಮಗೂ ಮತ್ತು ಸಮಸ್ತ ಕೇಳುಗರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂಮಿಯ ಮೇಲೆ ಪರಿಸರ ಅಂತಂದರೆ ಏನು, ಅದು ಏನೇನೆಲ್ಲ ಒಳಗೊಂಡಿದೆ, ಅದರ ಮಹತ್ವ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಸೂಕ್ತ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನು ಸಮುದಾಯದಲ್ಲಿ ನಾವು ಯಾವ ರೀತಿ ಎಲ್ಲ ಅರಿತುಕೊಳ್ಬೇಕಾಗಿದೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಕುರಿತು ಯಾವ ರೀತಿಯಾದಂಥ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಮನೆ ಹಂತದಿಂದ ಯಾವ ರೀತಿಯಾದಂಥ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಅನ್ನೋದು ಕುರಿತು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯದ ಒಟ್ಟಾರೆ ಪಾತ್ರ ಎಂಬುದನ್ನು ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ಪರಿಸರದ ಕುರಿತು ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಸರದ ಕುರಿತು ಹಾಗೆಯೇ ಪರಿಸರದ ದಿನಾಚರಣೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಎಚ್.ಡಿ.ಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ದಿವ್ಯಶ್ರೀ CM ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.